ರಂಗನಾಥ್ ಲಕ್ಷ್ಮಿ ದಂಪತಿಗಳಿಗೆ ಇಬ್ರು ಹೆಣ್ಮಕ್ಳು ಇದ್ರು, ಕವಿತಾ ಹಾಗೂ ಸೃಜನಾ. ಒಂದಿನ ತಂದೆ ತಾಯಿ ಇಬ್ರು ಕೂಡ ಹೊಲಕ್ಕೆ ಹೋದ್ರು. ಸೃಜನಾಗೆ ಹೊಲಕ್ಕೆ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. ಅಕ್ಕ, ನಾವು ಕೂಡ ಹೊಲಕ್ಕೆ ಹೋಗ್ಬಿಟ್ಟು ಬರೋಣವಾ? ಹೋಗಿ ಅಪ್ಪ ಅಮ್ಮ ಜೊತೆನೆ ವಾಪಸ್ ಬರ್ಬೋದು ಬಾ ಅಕ್ಕ. ಸರಿ ಬಾ. ಹಾಗಂತ ಇಬ್ರು ಹೊಲಕ್ಕೆ ಹೋದ್ರು. ಅವರನ್ನ ನೋಡಿದ ರಂಗನಾಥ್, ಏನಮ್ಮ ನೀವು ಈ ಕಡೆ ಬಂದಿದ್ದೀರಾ? ತಂಗಿಗೆ ಹೊಲ ನೋಡ್ಬೇಕು ಅಂತ ತುಂಬಾನೇ ಆಸೆ ಇತ್ತಪ್ಪ, ಆದ್ರಿಂದನೇ ನನ್ನನ್ನು ಕರ್ಕೊಂಡು ಬಂದ್ಲು. ಹೌದಾ, ಬೇಗ ಹೊಲನ ನೋಡ್ಕೊಂಬನ್ನಿ, ಬಿಸಿಲು ಜಾಸ್ತಿ ಇದೆ, ಮನೆಗೆ ಹೋಗೋಣ. ಹಾಗಂತ ಹೇಳಿದ್ರು. ಅವಾಗ ಅಕ್ಕ ತಂಗಿ ಇಬ್ರು ಕೂಡ ಆ ಹೊಲ ಎಲ್ಲ ತಿರುಗಾಡ್ಕೊಂಡು ಆಮೇಲೆ ವಾಪಸ್ ಮನೆಗೆ ಹೊರಟ್ರು. ದಾರಿಯಲ್ಲಿ 4 ಜನ ನಡ್ಕೊಂಡು ಹೋಗ್ತಾ ಇದ್ದಾಗ ಕಾಲಿಗೆ ಗಾಯವಾಗಿ ಒಂದು ನಾಯಿ ಮರಿ ರೋಡಲ್ಲಿ ಅಳ್ತಾ ಇತ್ತು. ಅದನ್ನು ನೋಡಿದ ಸೃಜನಾ ತಕ್ಷಣ ಅದರ ಪಕ್ಕದಲ್ಲಿ ಹೋಗಿ, ಅಯ್ಯೋ ಪಾಪ, ಚಿಕ್ಕ ನಾಯಿ ಮರಿ, ಯಾರೋ ಗಾಯ ಮಾಡ್ಬಿಟ್ಟು ಹೋಗ್ಬಿಡಿದಾರೆ ಅಂತ ಕಾಣಿಸ್ತಿದೆ. ಅಪ್ಪ, ಈ ನಾಯಿ ಮರಿನ ಮನೆಗೆ ಕರ್ಕೊಂಡು ಹೋಗಿ ನೋಡ್ಕೊಳ್ಳೋಣವಾ? ಬೇಡ ಬೇಡ, ಅದನ್ನ ಪಕ್ಕದಲ್ಲಿ ಬಿಟ್ಬಿಡು. ಇನ್ನು 20 ದಿನದಲ್ಲಿ ನಿನ್ನ ಅಕ್ಕನ ಮದುವೆ ಇದೆ. ಆ ಮದುವೆಲಿ ಆ ನಾಯಿ ತೊಂದರೆ ಕೊಡ್ಬೋದು. ಅಪ್ಪ, ಇದನ್ನ ಹಾಗೇನೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಇದು ಸತ್ತೋಗುತ್ತೆ ಅಪ್ಪ. ಪ್ಲೀಸ್, ಈ ಒಂದ್ಸಲ ಮಾತ್ರ ನನ್ನ ಮಾತು ಕೇಳಿ ಕರ್ಕೊಂಡು ಹೋಗೋಣ ಅಪ್ಪ. ಹಾಗಂತ ವಿನಯದಿಂದ ಕೇಳಿದ್ಲು. ಅದಕ್ಕೆ ರಂಗನಾಥ್ ಸರಿ ಅಂತ ಪರ್ಮಿಷನ್ ಕೊಟ್ರು. ಆವಾಗ ಸೃಜನಾ ಆ ನಾಯಿ ಮರಿನ ಮನೆಗೆ ಕರ್ಕೊಂಡು ಬಂದ್ಲು. ಆ ಗಾಯಗಳನ್ನ ತೊಳೆದು ಅವಳು ಮದ್ದು ಹಾಕಿದ್ಲು. ಸೃಜನಾ ಆ ದಿನದಿಂದ ಆ ಚಿಕ್ಕ ನಾಯಿ ಮರಿಗೆ ಒಳ್ಳೆ ಆಹಾರ ಕೊಟ್ಟು ಅದನ್ನ ಪ್ರೀತಿಯಿಂದ ನೋಡ್ಕೊಂಡ್ಲು. ಅವಳು ಎಲ್ಲಿಗೆ ಹೋದ್ರೂ ಕೂಡ ಆ ನಾಯಿ ಮರಿನ ಜೊತೆಗೆ ಕರ್ಕೊಂಡು ಹೋಗ್ತಿದ್ಲು. ಹಾಗೆ ಸ್ವಲ್ಪ ದಿನದಲ್ಲಿ ಆ ಗಾಯಗಳೆಲ್ಲ ಮಾಯವಾಗಿ ಆ ನಾಯಿ ಮರಿ ಚೆನ್ನಾಗಿತ್ತು. ಆ ನಾಯಿ ಮರಿ ಮನೆಯಲ್ಲಿ ಎಲ್ರ ಮಧ್ಯದಲ್ಲಿ ಬೆಳೆಯೋದ್ರಿಂದ ಮನುಷ್ಯರು ಹೇಳೋ ಮಾತುಗಳೆಲ್ಲ ಆ ನಾಯಿ ಮರಿಗೆ ಅರ್ಥ ಆಗ್ತಿತ್ತು. ಸೃಜನಾ ಆ ನಾಯಿಗೆ ಕೆಲವು ಕೆಲಸಗಳನ್ನ ಬೇರೆ ಕಲ್ಸ್ಕೊಟ್ಲು. ಒಂದಿನ ಮನೆಯಲ್ಲಿ ಎಲ್ರು ನೋಡ್ತಾ ಇದ್ದಾಗ, ಪಪ್ಪಿ, ಸ್ಟಿಕ್ ತಗೊಂಡು ಮನೆನೆಲ್ಲ ಕ್ಲೀನ್ ಮಾಡು ಹಾಗಂತ ಹೇಳಿದ್ಲು. ತಕ್ಷಣ ಆ ನಾಯಿ ಮರಿ ಸ್ಟಿಕ್ನ ಬಾಯಲ್ಲಿ ಹಿಡ್ಕೊಂಡು ಮನೆನೆಲ್ಲ ಕ್ಲೀನ್ ಆಗಿ ಗುಡ್ಸಿ ಕ್ಲೀನ್ ಮಾಡ್ತಾ ಇತ್ತು. ಅದನ್ನ ನೋಡಿ ಅವ್ರೆಲ್ರೂ ಕೂಡ ಆಶ್ಚರ್ಯಪಟ್ರು. ಅರೆ ಸೃಜನಾ, ಈ ನಾಯಿ ತುಂಬ ಚೆನ್ನಾಗಿದೆ. ನೀನು ಎಲ್ಲ ಕೆಲಸನೂ ಇದಕ್ಕೆ ಚೆನ್ನಾಗಿ ಕಲಿಸಿದೀಯಾ. ಅದು ಮಾತ್ರ ಅಲ್ಲಪ್ಪ, ಇದಕ್ಕೆ ಇನ್ನೂ ಸುಮಾರು ಕೆಲ್ಸಗಳು ಗೊತ್ತು. ಇದು ಬಂದಿದ್ರಿಂದ ನನಗೆ ತುಂಬಾನೇ ಕಡಿಮೆ ಆಗಿದೆ ಕೆಲ್ಸ. ಏ ಸೃಜನಾ, ನಿಜವಾಗ್ಲೂ ಈ ನಾಯಿ ಮರಿ ಅದ್ಭುತ ಕಣೆ ಹಾಗಂತ ಎಲ್ರೂ ಕೂಡ ಹೊಗಳಿದ್ರು. ಆಮೇಲೆ ಕವಿತಾಳಿಗೆ ಮದುವೆ ಅದ್ದೂರಿಯಾಗಿ ನಡೆದು ಅವಳು ಅವಳ ಅತ್ತೆ ಮನೆಗೆ ಹೋದ್ಲು. ಹಾಗೆ ಕೆಲವು ದಿನಗಳು ಕಳೆದವು. ಆ ನಾಯಿ ಇವಾಗ ಬೆಳೆದು ಸೃಜನಾ ಎಲ್ಲಿಗೆ ಹೋದ್ರೂ ಕೂಡ ಅವಳ ಜೊತೆ ಬಾಡಿಗಾರ್ಡ್ ತರ ಹೋಗ್ತಾ ಇತ್ತು. ಹಾಗೆ ಸ್ವಲ್ಪ ದಿನಗಳಲ್ಲಿ ಸೃಜನಾನ ನೋಡ್ಕೊಳ್ಳೋದಕ್ಕೋಸ್ಕರ ಒಂದು ಒಳ್ಳೆ ಸಂಬಂಧ ಬಂತು. ಅವತ್ತು ಹುಡುಗನ ಕಡೆಯವರು ಬಂದಿದ್ರು. ಸೃಜನಾ ಹೊರಗಡೆ ಬಂದು ನಿಂತ್ಕೊಂಡಿದ್ಲು. ಅವಾಗ ಆ ನಾಯಿ ಮರಿನೂ ಅವಳ ಪಕ್ಕದಲ್ಲೇ ಬಂದು ನಿಂತ್ಕೊಂಡಿತ್ತು. ಅದನ್ನು ನೋಡಿದ ಹುಡುಗನ ತಾಯಿ, ಏನಿದು, ಆ ಹುಡುಗಿಗೆ ನಾಯಿ ಬೆಳೆಸೋ ಅಭ್ಯಾಸ ಇದೆಯಾ? ಅದು ಸಾಕಿದ ನಾಯಿ, ಪಾಪ, ಬುದ್ಧಿನೂ ಇದೆ. ನನಗೆ ಈ ನಾಯಿಗಳು ಬೆಕ್ಕುಗಳು ಅಂದ್ರೆ ಆಗಲ್ಲ. ಈ ಹುಡುಗಿಯ ನಾಯಿನ ಮನೆಗೆ ಕರ್ಕೊಂಡು ಬರಲ್ಲ ಅಂತ ಹೇಳಿದ್ರೆ ಈ ಸಂಬಂಧ ಓಕೆ, ಇಲ್ಲ ಅಂದ್ರೆ ಇಲ್ಲ. ಅದನ್ನು ಕೇಳಿ ರಂಗನಾಥ್ ಒಳ್ಳೆ ಸಂಬಂಧನ ಕಳ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ, ಹಾಗೇನಿಲ್ಲ, ಈ ನಾಯಿ ನಮ್ಮ ಜೊತೆನೇ ಇರುತ್ತೆ, ಹುಡುಗಿ ಹತ್ರ ಬರಲ್ಲ ಹಾಗಂತ ಹೇಳ್ದ. ಅದಕ್ಕೆ ಅವರು ಸರಿ ಓಕೆ ಅಂತ ಇನ್ನು 10 ದಿನದಲ್ಲಿ ಮದ್ವೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಅಪ್ಪ, ಪಪ್ಪಿ ಇಲ್ದೆ ನನ್ನಿಂದ ಇರಕ್ಕಾಗಲ್ಲಪ್ಪ, ಈ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡಿ. ಒಳ್ಳೆ ಸಂಬಂಧ, ಹುಡುಗ ತುಂಬ ಒಳ್ಳೆಯವನು, ಪಪ್ಪಿ ನಮ್ಮ ಜೊತೆನೇ ಇರುತ್ತೆ, ನೀನು ಅವಾಗವಾಗ ಬಂದು ಹೋಗ್ತೀಯಲ್ವಾ ಹಾಗಂತ ಸಮಾಧಾನ ಮಾಡ್ದ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡ ಆ ನಾಯಿ ತುಂಬಾನೇ ಬೇಜಾರು ಮಾಡ್ಕೊಳ್ತು. ಕೊನೆಗೆ ಮದುವೆ ದಿನಾನು ಬಂದ್ಬಿಡ್ತು. ಪಲ್ಲಕ್ಕಿಯಲ್ಲಿ ಸೃಜನಾ ಬರ್ತಾ ಇದ್ದಾಗ ಆ ನಾಯಿನೂ ಜೊತೆಗೆ ಬರ್ತಿತ್ತು. ಅದನ್ನು ನೋಡಿದ ಕಾಂತಂ ಸೃಜನಾಳ ಹತ್ರ ಬಂದು, ಸೃಜನಾ, ನಿನಗೆ ಮೊದ್ಲೇ ಹೇಳ್ದೆ ಅಲ್ವಾ ಈ ನಾಯಿನ ಕರ್ಕೊಂಡ್ ಬರ್ಬಾರ್ದು ಅಂತ? ಅತ್ತೆ, ಅದು ನನ್ನ ಮದುವೆ ನೋಡ್ಬಿಟ್ಟು ಹೋಗ್ಬಿಡುತ್ತೆ. ಮನುಷ್ಯರು ನೋಡಿದ್ರೆ ಸಾಕು, ನಾಯಿ ಕೂಡ ನೋಡ್ಬೇಕಾ? ಹಾಗಂತ ಹಗ್ಗನ ಬಿಚ್ಚಿ ಆ ನಾಯಿನ ಅಲ್ಲಿಂದ ಓಡ್ಸೋದ್ಲು. ಸೃಜನಾ ಅದು ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಆವಾಗ ಪಪ್ಪಿ ಕೂಡ ಅಳುತ್ತಾ ಅಲ್ಲಿಂದ ಹೋಗ್ಬಿಡ್ತು. ಹಾಗೆ ಸ್ವಲ್ಪ ಸಮಯದಲ್ಲೇ ಮದ್ವೆನೂ ಮುಗಿದೋಯ್ತು. ಕಾಂತಂ ಮದುವೆ ಮುಗಿದ ಮೇಲೆ ಅವಳ ನೆಂಟರನ್ನೆಲ್ಲ ಕಳಿಸ್ಬಿಟ್ಟು ಒಳಗಡೆ ಬರ್ತಾ ಇದ್ದಾಗ ಅಷ್ಟರೊಳಗಡೆ ಒಬ್ಬ ಕಳ್ಳ ಅಲ್ಲಿಂದ ಬಂದು ಅವಳ ಕುತ್ತಿಗೆಯಲ್ಲಿದ್ದ ಒಡವೆಗಳನ್ನ ಕತ್ಕೊಂಡು ಹೋದ. ಅಯ್ಯೋ, ನನ್ನ ಒಡವೆಗಳು! ಕಳ್ಳ ಕಳ್ಳ, ಯಾರಾದ್ರೂ ಅವನನ್ನ ಹಿಡ್ಕೊಳ್ಳಿ ಹಾಗಂತ ಕಾಂತಂ ಜೋರಾಗಿ ಕಿಚ್ತಾ ಇದ್ಲು. ಆವಾಗ ಆ ಕಳ್ಳ ಸುಮಾರು ದೂರ ಓಡ್ ಹೋಗಿದ್ದ. ಪಪ್ಪಿ, ಹೋಗಿ ಆ ಕಳ್ಳನ್ ಹಿಡ್ಕೊಂಡ್ ಬಾ ಹಾಗಂತ ಜೋರಾಗಿ ಹೇಳಿದ್ಲು ಸೃಜನಾ.
ಆವಾಗ ಅಲ್ಲೇ ಇದ್ದ ಆ ನಾಯಿಯ ಕಿವಿಯಲ್ಲಿ ಆ ಮಾತುಗಳು ಬಿದ್ದು ಅದು ಹೋಗಿ ಅವನ ಮೇಲೆ ದಾಳಿ ಮಾಡಿತು. ಅವನ ಮೈಯೆಲ್ಲ ಕಚ್ಚಿ ಅವನ ಕೈಯಲ್ಲಿದ್ದ ಒಡವೆಗಳನ್ನ ತಗೊಂಡು ಬಂತು. ಅದನ್ನ ನೋಡಿ ಆ ಕಳ್ಳ ಅಲ್ಲಿಂದ ಓಡ್ ಹೋದ. ಆವಾಗ ಆ ನಾಯಿ ಎಲ್ಲ ಒಡವೆಗಳನ್ನ ವಾಪಸ್ ತಗೊಂಡ್ ಬಂದು ಕಾಂತಮ್ ಹತ್ರ ಕೊಡ್ತು. ಆವಾಗ ಆ ನಾಯಿ ಅಂದ್ರೆ ಏನು ಅಂತ ಕಾಂತಮ್ಗೆ ಗೊತ್ತಾಯ್ತು. ನನ್ನನ್ನ ಕ್ಷಮಿಸ್ಬಿಡು ಪಪ್ಪಿ, ನೀನು ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಯ್ತು. ಇವಾಗ ನೀನಿಲ್ಲ ಅಂದ್ರೆ ಲಕ್ಷ ಲಕ್ಷ ಬೆಳೆ ಬಾಳುವ ಆಭರಣ ಹೋಗ್ತಿತ್ತು. ಸುಜನಾ, ನಿನ್ ಜೊತೆ ಮರ್ಯಾದೆ ಈ ನಾಯಿ ಮರಿನ ಕೂಡ ಜೊತೆಗೇನೆ ನಮ್ಮನೆ ಕರ್ಕೊಂಡ್ ಬಾ ಹಾಗಂತ ಹೇಳಿದ್ರು ಕಾಂತಮ್. ಅದನ್ ಕೇಳಿ ಸುಜನಾ ಸಂತೋಷದಿಂದ ನಾಯಿನ ಕರ್ಕೊಂಡು ಅತ್ತೆ ಮನೆಗೆ ಹೋದ್ಲು. ಒಂದು ಊರಲ್ಲಿ ಶೇಖರ್ ಪದ್ಮ ಅನ್ನುವ ದಂಪತಿಗಳಿಗೆ 2 ಹೆಣ್ಮಕ್ಳು ಇದ್ರು. ದೊಡ್ಡ ಮಗಳು ಶ್ವೇತಾ. ಅವಳು ಒಂದು ಗೌರ್ಮೆಂಟ್ ಉದ್ಯೋಗದಲ್ಲಿದ್ದು ತಿಂಗಳಿಗೆ ಒಳ್ಳೆ ಸಂಬಳನ ತಗೊಳ್ತಾ ಇದ್ಲು. ಆದ್ರೆ ಎಷ್ಟು ಸಂಬಳ ಬಂದ್ರೆ ಏನ್ ಲಾಭ ಅನ್ನೋ ತರ ಶ್ವೇತಾ ನೋಡಕ್ಕೆ ಅಷ್ಟೇನೂ ಅಂದವಾಗಿದ್ದಿಲ್ಲ. ಈ ಕಡೆ ಚಿಕ್ಕ ಮಗಳು ಸೌಮ್ಯ. ಅವಳು ತುಂಬಾನೇ ಅಂದವಾಗಿದ್ಲು. ಅದು ಅಲ್ಲದೆ ಅವಳು ಡಾಕ್ಟರ್ಗೆ ಓದಿದ್ಲು. ಹೀಗಿದ್ದಾಗ ಒಂದಿನ ಶ್ವೇತನ ನೋಡೋದಕ್ಕೆ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ ಅನ್ನೋದ್ರಿಂದ ಶೇಖರ್ ಮನೆಗ್ ಬಂದು, ಪದ್ಮಾ ಮಕ್ಳೇ, ಸ್ವಲ್ಪ ಎಲ್ರು ಇಲ್ಲಿಗ್ ಬನ್ನಿ ಹಾಗಂತ ಕರ್ದ. ಅವಾಗ 3 ಜನ ಕೂಡ ಅಲ್ಲಿಗ್ ಬಂದ್ರು. ಅವಾಗ ಚಿಕ್ಕ ಮಗಳು ಸೌಮ್ಯ, ಹೇಳಿ ಅಪ್ಪ, ಏನಾಯ್ತು? ಯಾಕೆ ನೀವು ಅಷ್ಟು ಖುಷಿಯಾಗಿದ್ದೀರಾ? ನಿಮ್ಮ ಅಕ್ಕನ್ನ ನೋಡೋದಕ್ಕೋಸ್ಕರ ಗಂಡನ ಕಡೆಯವರು ಬರ್ತಾ ಇದ್ದಾರೆ. ಮೊದ್ಲು ನಿನ್ನ ಅಕ್ಕನ ಹೋಗಿ ರೆಡಿ ಮಾಡಮ್ಮ. ಇಷ್ಟು ಬೇಗ ಹೇಳಿದ್ರೆ ಹೇಗ್ರಿ? ಸ್ವಲ್ಪನಾದ್ರೂ ಮೊದ್ಲೇ ಹೇಳ್ಬೇಕಾಗಿತ್ತಲ್ವಾ? ಅವರು ಸಡನ್ ಆಗಿ ಬರ್ತಿದ್ದಾರೆ ಅಂತ ಹೇಳ್ದೆ ಅಲ್ವಾ? ಹೋಗಿ ತಕ್ಷಣ ಅವಳನ್ನ ರೆಡಿ ಮಾಡಿ. ಇದು ನಿಜವಾಗ್ಲೂ ತುಂಬಾ ದೊಡ್ಡ ಸಂಬಂಧ. ಹೇಗಾದ್ರೂ ನಾವಿದನ್ನ ಮುಗಿಸ್ಲೇಬೇಕು. ಬಾ ಅಕ್ಕ, ನಾನು ನಿನಗೆ ಬೇಕಾಗಿರೋ ಅಲಂಕಾರ ಮಾಡ್ತೀನಿ. ಅಮ್ಮ, ನೀನ್ ಹೋಗಿ ಅಡಿಗೆ ಕೆಲಸ ಮಾಡು. ಹಾಗೆ ಅವ್ರವ್ರ ಕೆಲಸನ ಅವ್ರವ್ರು ಮಾಡ್ಕೊಳ್ತಿದ್ರು. ಸೌಮ್ಯ ಶ್ವೇತಾನ ಅಲಂಕಾರ ಮಾಡೋದಕ್ಕೋಸ್ಕರ ಮೇಕಪ್ ಹಾಕಿ ತುಂಬಾನೇ ಕಷ್ಟಪಡ್ತಾ ಇದ್ಲು. ತಂಗಿ, ನನ್ನನ್ನು ಕೂಡ ಆ ದೇವ್ರು ನಿಂತರ ಅಂದವಾಗಿ ಹುಡ್ಸಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಅರೆ ಅಕ್ಕ, ನಿನಗೇನ್ ಕಡಿಮೆ, ನೀನು ಎಷ್ಟು ಚೆನ್ನಾಗಿದ್ಯಾ. ಸ್ವಲ್ಪ ಕನ್ನಡಿಯಲ್ಲಿ ನೋಡು, ನಿನ್ ಮುಖ ಎಷ್ಟು ಚೆನ್ನಾಗಿದೆ ಹಾಗಂತ ಅವಳಿಗೆ ಕಾನ್ಫಿಡೆನ್ಸ್ ಬರೋ ತರ ಮಾಡಿದ್ಲು. ಶ್ವೇತಾಗೆ ಅವಳು ಅಂದವಾಗಿ ಅಲಂಕಾರ ಮಾಡಿ ಮುಗಿಸಿದ್ಲು. ಅಷ್ಟರೊಳಗೆ ಹುಡುಗನ ಕಡೆಯವರು ಮನೆಗೆ ಬಂದ್ರು. ಅಮ್ಮ, ಶ್ವೇತಾನ ಕರ್ಕೊಂಡ್ ಬನ್ನಿ ಹಾಗಂತ ಕರೆದ್ರು ಶೇಖರ್. ಸೌಮ್ಯ ಪದ್ಮ ಶ್ವೇತನ ಕರ್ಕೊಂಡ್ ಬಂದ್ರು. ಅಲ್ಲಿಗೆ ಬಂದ ಮದುವೆ ಗಂಡಿಗೆ ಶ್ವೇತಾ ಅಂದವಾಗಿ ಕಾಣಿಸ್ಲೇ ಇಲ್ಲ. ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದ ಸೌಮ್ಯ ಅಂದವಾಗಿ ಕಾಣಿಸಿದ್ಲು. ಆವಾಗ ಶೇಖರ್ ಹೀಗೆ ಕೇಳ್ದ, ಹುಡುಗಿ ನಿಮ್ಗಿಷ್ಟ ಆದ್ಲಾ? ನನಗೆ ನಿಮ್ಮ ಮನೇಲಿ ಸಂಬಂಧ ಮಾಡ್ಕೊಳ್ಳೋದಂತೂ ಇಷ್ಟನೇ. ಆದ್ರೆ ನನಗೆ ನಿಮ್ಮ ದೊಡ್ಡ ಮಗಳು ಇಷ್ಟ ಆಗ್ಲಿಲ್ಲ. ಆದ್ರೆ ನಿಮ್ಮ ಚಿಕ್ಕ ಮಗಳು ನನಗ್ ತುಂಬಾನೇ ಇಷ್ಟ ಆಗಿದ್ದಾಳೆ. ಅವಳು ತುಂಬಾ ಅಂದವಾಗಿ ತುಂಬಾ ಪದ್ಧತಿಯಾಗಿರೋದು ನನಗ್ ತುಂಬಾನೇ ಇಷ್ಟ ಆಗಿದೆ. ಅವಳನ್ ಬೇಕಾದ್ರೆ ನಾನು ಮದುವೆ ಮಾಡ್ಕೊಳ್ತೀನಿ ಹಾಗಂತ ಸ್ವಲ್ಪನೂ ಯೋಚನೆ ಮಾಡದೆ ಹೇಳ್ಬಿಟ್ಟ. ಅದನ್ನ ಕೇಳಿದ ಶೇಖರ್ ತಕ್ಷಣ, ನಮ್ ದೊಡ್ಡ ಮಗಳಿಗೆ ಮದುವೆ ಮಾಡೋ ತನಕ ಚಿಕ್ಕ ಮಗಳಿಗೆ ನಾವು ಮದುವೆ ಮಾಡಲ್ಲಪ್ಪ, ನೀವು ಹೋಗ್ಬೋದು ಹಾಗಂತ ಅವರನ್ನ ಅಲ್ಲಿಂದ ಕಳಿಸ್ಬಿಟ್ಟ. ಹಾಗೆ ಮದುವೆ ಹುಡುಗ ಹೇಳಿದ್ರಿಂದ ಶ್ವೇತಾ ಅದನ್ನ ಕೇಳಿ ತುಂಬಾ ಬೇಜಾರ್ ಮಾಡ್ಕೊಂಡು ರೂಮ್ ಒಳಗಡೆ ಹೋಗ್ಬಿಟ್ಲು. ಆವಾಗ ಸೌಮ್ಯ ಹಿಂದೆನೆ ಹೋಗಿ, ಅಕ್ಕ ಏನಾಯ್ತಿವಾಗ? ಅವನು ಹೋದ್ರೆ ಇನ್ನು ಒಳ್ಳೆ ಹುಡುಗ ಸಿಗಲ್ವಾ ಏನೋ? ನೀನು ಸುಮ್ನಿರಕ್ಕ ಹಾಗಂತ ಸಮಾಧಾನ ಮಾಡಿದ್ಲು. ಹಾಗೆ ಕೆಲವು ದಿನಗಳ ನಂತರ ಇನ್ನೂ 2 ಹೊಸ ಸಂಬಂಧಗಳು ಬಂತು. ಅವರು ಕೂಡ ಚಿಕ್ಕ ಹುಡುಗಿನ ಮದುವೆ ಮಾಡ್ಕೊಳ್ತೀವಿ ಕೊಡಿ ಅಂತ ಕೇಳ್ಬಿಟ್ಟು ಹೋದ್ರು. ಆದ್ರಿಂದ ಪದ್ಮ ತನ್ನ ಹೆಣ್ಮಕ್ಳತ್ರ ಈ ರೀತಿ ಹೇಳಿದ್ಲು, ಅಮ್ಮ ಸೌಮ್ಯ, ಎಲ್ರೂ ನಿನ್ನನ್ನು ನೋಡಿ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನನ್ನ ನೋಡಿದ್ಮೇಲೆ ನಿಮ್ಮ ಅಕ್ಕನ ನೋಡಿದ್ರೆ ಅವ್ರೆಲ್ರಿಗೂ ಹಾಗೇನೆ ಅನ್ಸೋದು. ಆದ್ರಿಂದ ನಾಳೆ ಹುಡುಗನ ಕಡೆಯವರು ಬರುವಾಗ ನೀನು ಹೊರಗಡೆ ಬರಬೇಡ. ಸರಿ ಅಮ್ಮ. ಮರುದಿನ ಶ್ವೇತನ ನೋಡೋದಕ್ಕೋಸ್ಕರ ಹುಡುಗನ ಕಡೆಯವರು ಬಂದಿದ್ರು. ಅವರು ಕೂಡ ನಿಮ್ಮ ಚಿಕ್ಕ ಹುಡುಗಿ ಚೆನ್ನಾಗಿರ್ತಾಳೆ ಅಂತ ಸುಮಾರು ಜನ ಹೇಳಿದರೆ, ಒಂದ್ಸಲ ಅವ್ರನ್ನ ಕರೆದ್ರೆ ನಾನು ನೋಡ್ತೀನಿ ಅಂತ ಕೇಳಿದ್ರು. ಆವಾಗ ಶೇಖರ್, ಅದೆಲ್ಲ ಆಗಲ್ಲ, ನೀವ್ ಹೋಗಿ ಅಂತ ಕಳಿಸ್ಬಿಟ್ಟ. ಹಾಗೆ ಬರೋರೆಲ್ಲ ದೊಡ್ಡ ಮಗಳು ಚೆನ್ನಾಗಿಲ್ಲ, ಚಿಕ್ಕ ಮಗಳನ್ನೇ ತುಂಬಾ ಚೆನ್ನಾಗಿದ್ದಾಳೆ ಅಂತ ಕೇಳೋದ್ರಿಂದ ಶ್ವೇತಾಳಿಗೆ ಮದುವೆ ಆಗುತ್ತೋ ಇಲ್ವೋ ಅಂತ ಅಪ್ಪ ಅಮ್ಮ ಚಿಂತೆ ಪಡಕ್ ಶುರು ಮಾಡಿದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಸೌಮ್ಯ ತನ್ನ ಅಕ್ಕನನ್ನು ಅಂದವಾಗಿ ಬದಲಾಯಿಸೋದಕ್ಕೋಸ್ಕರ ಪಟ್ನದಿಂದ ಮುಲ್ತಾನಿ ಮಿಟ್ಟಿ ತಗೊಂಡ್ ಬಂದಿದ್ಲು. ಅದನ್ನ ಹೆಂಗ್ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಇಬ್ರು ಕೂಡ ಅವ್ರವ್ರ ಮುಖಗಳಿಗೆ ಅದನ್ನ ಹಚ್ಕೊಂಡು ಇಬ್ರು ಕಪ್ಪಾಗ್ಬಿಟ್ರು. ಅದನ್ನ ನೋಡಿದ ಅವರಮ್ಮ, ಏನೇ ಇದು, ಮುಖ ಯಾಕೆ ಹಾಗಾಗಿದೆ? ಏನಿಲ್ಲಮ್ಮ, ಇದು ಮುಲ್ತಾನಿ ಮಟ್ಟಿ. ಇದನ್ನ ಹಾಕೊಂಡು ಆಮೇಲೆ ಮುಖ ತೊಳೆದ್ರೆ ಯಾರಿದ್ರು ಸರಿ ಬಿಳಿಯಾಗಿ ಕಾಣಿಸ್ತಾರಮ್ಮ
ಹಾಗಂತ ಹೇಳಿದ್ಲು ಸೌಮ್ಯ. ಅದನ್ ಕೇಳಿದ ಪದ್ಮಾಳಿಗೆ ಒಂದು ಐಡಿಯಾ ಬಂತು. ತಕ್ಷಣ ಅವಳು ಸೌಮ್ಯನ ಪಕ್ಕದಲ್ಲಿ ಕರ್ಕೊಂಡು ಹೋಗಿ, ಅಮ್ಮ ಸೌಮ್ಯ, ನಿಮ್ಮ ಅಕ್ಕನ ಮದುವೆ ಆಗ್ಬೇಕು ಅಂದ್ರೆ ನಾನೊಂದು ಹೇಳ್ತೀನಿ, ಅದನ್ನ ಮಾಡ್ತೀಯಾ? ಹೇಳಮ್ಮ, ಅಕ್ಕನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನಂದಾನೇ ನಿಮ್ಮ ಅಕ್ಕನಿಗೆ ಪ್ರಾಬ್ಲಮ್ ಆಗ್ತಿದೆ ಅಮ್ಮ. ನೀನು ಅಂದವಾಗಿ ಇಲ್ಲ ಅಂದ್ರೆ ತಕ್ಷಣ ನಿನ್ನ ಅಕ್ಕನಿಗೆ ಮದುವೆ ಆಗುತ್ತೆ. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಮ್ಮ, ಮಾಡ್ತೀನಿ. ನೀನು ನಿಮ್ಮ ಅಕ್ಕನಿಗೆ ಮದುವೆ ಆಗೋ ತನಕ ಹೀಗೆ ಮುಖಕ್ಕೆ ಏನಾದರೂ ಹಚ್ಕೊಂಡು ಅಂದನೆ ಹೋದ ಥರ ಇಟ್ಕೊ. ಆವಾಗ ಯಾರು ಏನೂ ಹೇಳಲ್ಲ. ಆಗ ಬಂದಿರೋರಿಗೆ ನಿಮ್ಮ ಅಕ್ಕ ಇಷ್ಟ ಆಗ್ತಾಳೆ, ಅವಳಿಗೂ ಮದುವೆ ಆಗುತ್ತೆ ಹಾಗಂತ ಹೇಳಿದ್ರು. ಅದನ್ನು ಕೇಳಿದ ಸೌಮ್ಯ ತನ್ನ ಅಕ್ಕನಿಗೋಸ್ಕರ ಸರಿ ಅಂತ ಹೇಳಿದ್ಲು. ಆಮೇಲೆ ಮರುದಿನದಿಂದ ಅವಳು ಆ ಮುಖಕ್ಕೆ ಆ ಕ್ರೀಮ್ನ ಹಾಕ್ಕೊಂಡೇ ಹೋಗ್ತಾ ಇದ್ಲು. ಅದನ್ನು ನೋಡಿದ ಅಕ್ಕಪಕ್ಕದ ಮನೆಯವರು ಏನಾಯ್ತು ಅಂತ ಕೇಳಿದಾಗ, ಏನೋ ಚರ್ಮ ರೋಗ ಬಂದು ಮುಖ ಈ ಥರ ಕಪ್ಪಾಗಿ ಆಯ್ತು ಅಂತ ಹೇಳಿದ್ಲು. ಹಾಗೆ ಒಂದಿನ ಒಂದು ಒಳ್ಳೆ ಸಂಬಂಧ ಮನೆಗೆ ಬಂದಿತ್ತು. ಪಕ್ಕದಲ್ಲೇ ಸೆರಗನ್ನ ತಲೆ ಮೇಲೆ ಹಾಕೊಂಡಿದ್ದ ಚಿಕ್ಕ ಹುಡುಗಿನ ನೋಡಿ, ನಿಮ್ಮ ಚಿಕ್ಕ ಮಗಳು ಎಲ್ಲಿ, ತುಂಬಾ ಚೆನ್ನಾಗಿರ್ತಾಳೆ ಅಂತ ಹೇಳಿದ್ರು. ಅದು ಒಂದ್ ಕಾಲದಲ್ಲಿ, ಇವಾಗ ಚರ್ಮ ರೋಗ ಬಂದು ಅವಳ ಮುಖ ಎಲ್ಲ ಒಂಥರ ಆಗ್ಬಿಟ್ಟಿದೆ. ಸ್ವಲ್ಪ ಆ ಸೆರಗು ತೆಗಿಯಮ್ಮ. ಸೌಮ್ಯ ಮುಖದ ಮೇಲೆ ಇದ್ದ ಆ ಬಟ್ಟೆನ ತೆಗೆದ್ಬಿಟ್ಲು. ಅವಳು ತುಂಬಾ ಮೋಸವಾಗಿ ಕಾಣಿಸ್ತಿದ್ಲು. ನಿಮಗೆ ಇಷ್ಟ ಆದ್ರೆ ನಾನು ಚಿಕ್ಕ ಹುಡುಗಿನ ಮಾಡ್ಕೊಳ್ಬೋದು, ನಮಗೆ ಯಾವುದೇ ತೊಂದರೆ ಇಲ್ಲ. ಇಲ್ಲ, ನಮಗೆ ದೊಡ್ಡ ಹುಡುಗಿನೇ ಇಷ್ಟ ಆಗಿದ್ದಾಳೆ, ಅವಳನ್ನೇ ಮಾಡಿಸ್ಕೋತೀವಿ ಹಾಗಂತ ಮದುವೆ ನಿಶ್ಚಯ ಮಾಡಿ ಹೋಗ್ಬಿಟ್ರು. ಆದ್ರಿಂದ ಎಲ್ರೂ ತುಂಬಾನೇ ಖುಷಿಯಾದ್ರು. ತಂಗಿ, ನನ್ನಿಂದ ನಿನಗೆ ತುಂಬಾನೇ ಅವಮಾನ ಆಗ್ತಾ ಇದೆ ಅಲ್ವಾ? ನಿನ್ನ ನಾನು ಹೇಗೆ ತೀರ್ಸ್ಕೊಳ್ಳೋದು? ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಕ್ಕ, ಆದ್ರೆ ಇದೆಲ್ಲ ಇನ್ನು ಸ್ವಲ್ಪ ದಿನಗಳೇ ಅಲ್ವಾ? ಆಮೇಲೆ ಸ್ವಲ್ಪ ದಿನಗಳ ನಂತರ ಶ್ವೇತಾಳ ಮದುವೆ ತುಂಬಾ ಚೆನ್ನಾಗಿ ನಡೀತು. ಎಲ್ರೂ ತುಂಬಾನೇ ಸಂತೋಷಪಟ್ರು. ಹಾಗೆ ಅವಳಿಗಿದ್ದ ಅಂದನ ತುಂಬಾ ಕುರುಪಿಯಾಗಿ ಬದಲಾಯಿಸ್ಕೊಂಡು ತನ್ನ ಅಕ್ಕನ ಮದುವೆನ ಮಾಡಿ ಮುಗಿಸಿದ್ಲು ತಂಗಿ. ಆಮೇಲೆ ಪುನಃ ಯಾವಾಗ್ಲೂ ತರ ಬದಲಾಗಿ ಅಂದವಾಗಿ ತಯಾರಾದ್ಲು ಸೌಮ್ಯ.